ಮನೆಯಲ್ಲಿ ಗ್ಯಾಸ್ ಇರಲಿಲ್ಲ ಅಲ್ವಾ, ಆ ಟೈಮಲ್ಲಿ ಸೊ ಈಗ ನಾನು ರುಂಬಾಕ್ ಗೆ ಹೋಗ್ತಾ ಇದ್ದೀನಿ. ಸೊ ಹೋಗುವಾಗ ಇಲ್ಲಿ ಸ್ವಲ್ಪ ಟೀ ಮತ್ತು ಏನು ತಿನ್ನೋದ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಈಗ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಇದು ಆದಮೇಲೆ ಹೋಗ್ತಾಯಿದ್ದೀನಿ. ಒಂದು ಒಳ್ಳೆ ಸ್ಪಾಟ್ ಸಿಕ್ತು ನನಗೆ. ಇಲ್ಲಿ ಪಾರ್ಕಿಂಗ್, ನಮ್ಮ ಥಾರ್ಗೆ ಪಾರ್ಕಿಂಗ್ ಕೂಡ ಇದೆ ಮತ್ತು ವ್ಯೂ ಕೂಡ ಸೂಪರ್ ಆಗಿದೆ. ಸೊ ಯಾಕೆಂದರೆ ಜೊತೆಯಲ್ಲಿ ನನ್ನ ವ್ಲಾಗ್ ಜೊತೆಯಲ್ಲಿ ಥಾರ್ದು ಅಡ್ವರ್ಟೈಸ್ ಕೂಡ ಮಾಡಬೇಕು ಅಲ್ವಾ, ಯಾಕೆಂದರೆ ನಮ್ಮ ಲದಾಖಲ್ಲಿ ಎಲ್ಲ ಜನ ನಮ್ಮ ವ್ಲಾಗ್ ನೋಡ್ತಾರೆ. ಅದಕ್ಕೆ ಥಾರ್ ಓನರ್ಗೆ ಖುಷಿ ಆಗುತ್ತೆ ಒಳ್ಳೆ ವ್ಲಾಗ್ ಮಾಡಿದ್ರೆ. ಸೊ ನಮ್ಮ ಲದಾಖಿ ಭಾಷೆ ಮತ್ತು ನಮ್ಮ ಕನ್ನಡ ಮತ್ತು ಹಿಂದಿ 3 ಭಾಷೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಮತ್ತು ಇಂಗ್ಲೀಷ್ ಕೂಡ ಚಿಕ್ಕದು ಒಂದು ಮಾಡಿದ್ದೀನಿ. ಸೊ ಎಲ್ಲಕ್ಕಿಂತ ಜಾಸ್ತಿ ನನಗೆ ಹೋಪ್ ಇದೆ ನಮ್ಮ ಕನ್ನಡ ಜನಗಳ ಮೇಲೆ, ಯಾಕೆಂದರೆ ಲದಾಖಿ ಜನಗಳು ಕನ್ನಡ ಮಾತಾಡ್ತಾರೆ ಅಂತ ಸ್ವಲ್ಪ ಅದು ಬೇರೆ, ಇದು ಜನಗಳಿಗೆ ಇಷ್ಟ ಆಗುತ್ತೆ. ಸೊ ಈಗ ಟೀ ಕುಡ್ಕೊಂಡು ಸ್ವಲ್ಪ ಏನು ತಿಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಈಗ ರುಂಬಾಕ್ ಊರು. ಸ್ವಲ್ಪ ಟೈಮ್ ತಗೋತಾರೆ ಯಾಕೆಂದರೆ ಇಲ್ಲಿ ಚಳಿ ಅಲ್ವಾ, ಅದಕ್ಕೆ. ಮತ್ತು ಈ ಥರ ಕಡ್ಡಿ ಎಷ್ಟು ಬೇಕಂದರೆ ಲದಾಖಲ್ಲಿ ನಿಮಗೆ ಸಿಗುತ್ತೆ ನೋಡಿ. ಅಲ್ಲಿ ಅದು ಏನು ಗೊತ್ತಾ, ಇದು ಕಡ್ಡಿ ಸ್ವಲ್ಪ ಡ್ರೈ ಇರಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಲದಾಖಲ್ಲಿ ಸೀಸನಲ್ಲಿ ಇಲ್ಲಿ ಸ್ವಲ್ಪ ಒಂದೊಂದ್ಸರಿ ಫ್ಲಡ್ ಬರುತ್ತೆ ಅಲ್ವ, ಯಾಕೆಂದರೆ ಇಲ್ಲಿ ರಿವರ್ ಹತ್ರ. ಸೊ ಅಲ್ಲಿ ಫ್ಲಡ್ ಬರೋವಾಗ ದೊಡ್ಡ ದೊಡ್ಡ ಮರಗಳು ಇದು ಬ್ರೇಕ್ ಆಗಿಬಿಡುತ್ತೆ. ಸೊ ಅದರದ್ದು ಬ್ರೇಕ್ ಆಗಿಬಿಟ್ಟು 1-2 ವರ್ಷ ಆದಮೇಲೆ ಫುಲ್ ಅದು ಡ್ರೈ ಆಗುತ್ತೆ. ಆಮೇಲೆ ಬೆಂಕಿ ಹಾಕೋಕ್ಕೆ ತುಂಬ ಈಸಿ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಇದು ಒಂದು ದೊಡ್ಡ ಮರ ಇಲ್ಲೇ ಫ್ಲಡ್ ಬಂದ್ಬಿಟ್ಟು, ಯಾಕೆಂದರೆ ಅಲ್ಲಿ ನೀವು ನೋಡಿ ರಿವರ್. ಸೊ ರಿವರ್ ಹತ್ರ ಫ್ಲಡ್ ಬಂದ್ಬಿಟ್ಟು ಈ ಮರ ಫುಲ್ ಈಗ ಡ್ರೈ ಇದೆ. ಸೊ ತುಂಬ ಈಸಿ ಆಗುತ್ತೆ ನಮಗೆ ಬೆಂಕಿ ಹಾಕೋಕ್ಕೆ. Good morning from Rumbak. ನಾನಿದ್ದೀನಿ ಇವತ್ತು ರುಂಬಾಕ್ ಊರು. ಸೊ ಇದು ಊರ ಹೆಸರು ರುಂಬಾಕ್ ಅಂತ. ಇಲ್ಲಿ ಬರೀ 10-11 ಅಷ್ಟೇ ಮನೆಗಳು ಇದ್ದಾರೆ, ಆದರೆ ಒಳ್ಳೆ ಊರು ಇದು. ಸೊ ಗಾಡಿ ರೋಡ್ ಇಲ್ಲಿ ತನಕ ಇಲ್ಲ, ಸ್ವಲ್ಪ ಇಲ್ಲಿಂದ 1 ಕಿಲೋಮೀಟರ್ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಅಲ್ಲಿಂದ ನಡ್ಕೊಂಡು ಬರಬೇಕು. ಈಗ ನೋಡಿ ನಿನ್ನೆ ರಾತ್ರಿ ಕೂಡ ಇಲ್ಲಿ ಹೇಮ ಬಂದು ನಮ್ಮ ಲದಾಖಿ ಟ್ರೆಡಿಷನಲ್ ಮನೆ ನೋಡಿ ಈ ಥರ. ಸೊ ಅದ್ರ ಮೇಲೆ ಅದು ದೇವಸ್ಥಾನ
ಮತ್ತು ಕೆಳಗಡೆ ಎಲ್ಲ ಮನೆ. ಮತ್ತೆ ಅಲ್ಲಿ ಕೆಳಗಡೆ ಹೋದರೆ ಅಲ್ಲಿ ಕ್ಯಾಂಪಿಂಗ್ದು ಜಾಗ ಇದೆ. ಸೊ ಅಲ್ಲಿ ಸುಮಾರು ಟೂರಿಸ್ಟ್ಗಳು ಇದ್ದಾರೆ. ಸೊ ಅಲ್ಲಿ ನಾನು ಇವತ್ತು ಹೋಗ್ತಾ ಇದ್ದೀನಿ. ಮತ್ತು ಇಲ್ಲಿ ಹೋಮ್ ಸ್ಟೇ ಕೂಡ ಇದೆ. ಇವರು ನಮ್ಮ ರಿಲೇಟಿವ್ಸ್. ಅಕ್ಕ ನನಗೆ ಚೆನ್ನಾಗಿ ಗೊತ್ತು. ಸೊ ಇದೇ ಮನೆಯಲ್ಲಿ ಇವತ್ತು ನಾನು ಸ್ಟೇ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ನಲ್ಲಿ ಇಲ್ಲೇ ಆಯಿತು. ಆದರೆ ಸುಮಾರು ಜನಗಳು ನನಗೆ ಇನ್ವೈಟ್ ಮಾಡ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ. ಯಾಕೆಂದರೆ ಇಲ್ಲಿ ಜಾಸ್ತಿ ಜನ ನಮ್ಮದು ರಿಲೇಟಿವ್ಸ್ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ಫುಲ್ ರುಂಬಾಗ್ ಮತ್ತು ಇನ್ನೂ ಒಂದು ಊರಿದೆ ಆ ಕಡೆ, ಅಲ್ಲಿ ಬರೀ ಒಂದೇ ಮನೆ ಇದೆ. ಸೊ ಅದು ಊರು ಇಂದ ನಮ್ಮ ಅಜ್ಜಿ ಅದೇ ಊರಿಂದ. ಸೊ ನಿಮಗೆ ಆ ಊರು ಕೂಡ ನಿಮಗೆ ನಾನು ತೋರಿಸ್ತೀನಿ ಇವತ್ತು. ಸರಿ ಸರಿ ಸರಿ. ಗುಡ್ ಮಾರ್ನಿಂಗ್ ಸರ್.
ಅಜ್ಜಿಂದು ಮನೆ. ಸೊ ಸುಮಾರು 100 ವರ್ಷ ಇಂತ ಜಾಸ್ತಿ ಇರಬೇಕು. ಸೊ ಇಲ್ಲಿ ಬಂದಿದ್ದೀನಿ, ನಿಮಗೆ ನಾನು ತೋರಿಸ್ತೀನಿ. ಇದು ಲದಾಖ್ದು ಹಳೆ ಮನೆ, ವೆರಿ ಓಲ್ಡ್. ಮತ್ತು ಇದು ಏನು ಗೊತ್ತಾ, ಇದು ಫಸ್ಟ್ ನಿಮಗೆ ಇದು ತೋರಿಸ್ತೀನಿ. ಇದು ಬ್ಲೂ ಶಿಪ್, ಡಿಯರ್ ಥರ ಇರುತ್ತೆ ಅಲ್ವಾ, ಆ ಥರ ಲದಾಖ್ದು ಬ್ಲೂ ಶಿಪ್ದು ಇದು. ಸೊ ಮತ್ತು ಇದು ಒಂದು ಬೇರೆ ಥರ, ಇದಕ್ಕೆ ಏನಿರ್ತಾರೆ ಪೀಸ್ ಏರಿಯಾ, ಪೀಸ್ ಎನಿಮಲ್ ಅಂತ, ಪೀಸ್ ಶಾಂತಿ. ಸೊ ಅದ್ರದ್ದು ಹೆಸರು, ಯಾರು ಈ ಥರ ಮನೆಯಲ್ಲಿ ಇಟ್ಟರೆ ಅವ್ರ ಮನೆಯಲ್ಲಿ ಶಾಂತಿ ಬರುತ್ತೆ ಅಂತ ಇಲ್ಲಿ ಬಿಲೀಫು. ಸೊ ನೀವು ನೋಡಿ, ಇದು ದೇವಸ್ಥಾನ. ಮತ್ತು ಈಗ ನಾನು ಫಸ್ಟ್ ಫ್ಲೋರಲ್ಲಿ ಇದ್ದೀನಿ, ಕೆಳಗಡೆ ಕೂಡ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿ ನೀವು ನೋಡ್ಬೋದು, ಇದು ಬ್ಲೂ ಶಿಪ್ ಎಲ್ಲ ನೀರು ಕುಡಿಯೋಕ್ಕೆ ಫುಲ್ ಮೇಲೆಯಿಂದ ಬರ್ತಾರೆ. ಅಲ್ಲಿ ನೀವು ನೋಡ್ಬೋದು ಅವ್ರದ್ದು ಫುಟ್ ಪ್ರಿಂಟ್. ಸೊ ಅಲ್ಲಿಂದ ಬರ್ಬಿಟ್ಟು ಕೆಳಗಡೆ ನೀರು ಕುಡಿಯೋಕ್ಕೆ ಬರ್ತಾರೆ, ನೀವು ನೋಡಿ ಅಲ್ಲಿ. ಮತ್ತು ಇಲ್ಲಿ ಫುಲ್ ವಿಂಟರಲ್ಲಿ ಜನಗಳು ಐಸ್ ಸ್ಕೇಟಿಂಗ್, ಸ್ಕೀ ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಾರೆ. ಸೊ ಕೆಳಗಡೆ ತೋರಿಸ್ತೀನಿ ಈಗ ನಿಮಗೆ ನಾನು. ನೋಡಿ, ಸ್ಟೆಪ್ಸ್ ಈ ಥರ ಬರುತ್ತೆ. ಮತ್ತು ಇಲ್ಲಿ ಒಂದು ಹಳೆ ನಮ್ಮ ಲೋಕಲ್ದು ಟ್ರೆಡಿಷನಲ್ ಇದೇ ಥರ ಇರುತ್ತೆ ಕಿಚನ್. ನೀವು ನೋಡಿ, ಫುಲ್ ಅಲ್ಲಿ ಡೆಕೋರೇಷನ್ ಮಾಡಿಬಿಟ್ಟು ಇರ್ತಾರೆ. ಮತ್ತು ಮೊದಲೇ ಇಲ್ಲಿ ಗ್ಯಾಸ್ ಇರಲಿಲ್ಲ ಅಲ್ವಾ, ಆ ಟೈಮಲ್ಲಿ ಈ ಥರ ಯೂಸ್ ಮಾಡಿಬಿಟ್ಟು ಇಲ್ಲಿಂದ ಇದು ಬೆಂಕಿ ಎಲ್ಲ ಕಡ್ಡಿ ಹಾಕ್ಬಿಟ್ಟು ಮತ್ತು ಇಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ರು, ನೀವು ನೋಡಿ. ಮತ್ತು ಇಲ್ಲಿ ಇಟ್ಬಿಟ್ಟು ಅಲ್ಲಿ ಒಳಗಡೆ ಕಡ್ಡಿ ಎಲ್ಲ ನೀವು ನೋಡ್ಬೋದು. ಸೊ ಮೇಲೆ ನೀವು ನೋಡಿ, ಯಾಕೆಂದರೆ ಇಲ್ಲಿ ಬೆಂಕಿ ಹಾಕ್ಬಿಟ್ಟು ಅದು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದ್ದಾರೆ. ನೀವು ನೋಡಿ, ಆ್ಯಕ್ಚುಲಿ ಅದು ಬ್ಲ್ಯಾಕ್ ಇಲ್ಲ, ಈ ಥರ ಕಲರ್ ಬರುತ್ತೆ. ಆದರೆ ಸುಮಾರು ವರ್ಷ ಓಲ್ಡ್ ಮನೆ ಇದು, ನೋಡಿ. ಬಸ್ ಹೋಗ್ಬೇಕು. ಸರಿ ಸರಿ.